ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ನಮ್ಮ ಗೋಕಾಕದಾಗ ಲಕ್ಷ್ಮೀ ಟಾಕೀಸ್ ಐತಲ್ಲ, ಅದ್ರ ಮುಂದ್ಗಡೆ ಸರ್ಕಲ್ದಾಗ ಪುನೀತ್ ರಾಜ್ಕುಮಾರ್ ಅವ್ರ ಮೂರ್ತಿ ಹಾಕತ್ತಾರ. ಮೂರ್ತಿ ಹಾಕಿ ಅದ್ರ ಉದ್ಘಾಟನೆ ಐತಿ ಇವತ್ತು. ಈಗ 3:15ಗೆ ವಿನಯ್ ರಾಜ್ಕುಮಾರ್ ಅವ್ರು ಬರ್ತಾರ. ಸೊ ನಾವು ಹೊಂಟೇವಿ, ಮತ್ತು ನಮ್ಮ ಪ್ರಕಾಶ ನಮ್ಮ ಹುಡುಗರು ಬರಾಕತ್ತಾರ. ನಾವು ಇವಾಗ ನಮ್ಮ ಪ್ರಕಾಶ್ ಮಾವಗಳು ಅಂಗಡಿಯಾಗ ಅದೇವಿ. ಇಲ್ಲಿಂದ ಈಗ ಗೋಕಾಕ್ ಹೋಗ್ತೇವಿ. ಹೋಗಿ ನಿಮಗೂ ಎಲ್ಲ ತೋರಿಸ್ತೀನಿ. ಸ್ಟೇಡಿಯಮ್ನಾಗೆ A few moments later. ಈಗ ಗೋಕಾಕ್ ಬಂದು ರೀಚ್ ಆದ್ವಿ ರೀ ಗೋಕಾಕ್ದಾಗ. ಬಟ್ ಇಲ್ಲಿ ಇನ್ನೂ ಅವ್ರು ಬಂದಿಲ್ಲ. 4 ಗಂಟೆಗೆ ಟೈಮ್, ಬಟ್ ಇನ್ನೂ ಬರ್ಬೋದು, ಲೇಟ್ ಆಗ್ತೈತೆ. ಆಮೇಲೆ ಅವ್ರು ಬಂದ ಮ್ಯಾಗ ತೋರಿಸ್ತೇನೆ ಅಂತ. ವಿನಯ್ ರಾಜ್ಕುಮಾರ್ ಅವ್ರು ಬರೋದು ಲೇಟ್ ಆತ, ಹಂಗಾಗಿ ನಮಗೆಲ್ಲ ಹೊಟ್ಟೆ ಹಸ್ತಿತ್ತು. ಸ್ವಲ್ಪ ರೋಸ್ ಮಿಲ್ಕ್ ಕುಡಿನೋ ಅಂತೇಳಿ ಅಲ್ಲಿಗೆ ಕ್ರೀಮ್ ಕಾರ್ನರ್ ಇತ್ತ ಗೋಕಾಕ್ದಾಗ, ಅಲ್ಲಿ ಹೋಗಿದ್ವಿ. ಕ್ರೀಮ್ ಕಾರ್ನರ್ದಾಗ ಹೋಗಿ ರೋಸ್ ಮಿಲ್ಕ್ ತೊಗೊಂಡ್ವಿ. ಅಟ್ರು ರೋಸ್ ಮಿಲ್ಕ್ ಕುಡ್ದವ್ರ ಮತ್ತು ವಾಪಸ್ ಅವ್ರು ಇನ್ನೂ ಬರೋದು ಲೇಟ್ ಆಗ್ತೈತಿ. ಫಂಕ್ಷನ್ ಸ್ಟಾರ್ಟ್ ಆಗೋದು ಲೇಟ್ ಆಗ್ತೈತಿ ಅಂತ ಗೊತ್ತಿತ್ತು. ಸೊ ಹಿಂಗಾಗಿ ನಾವೇನು ಮಾಡಿದ್ವಿ, ಅಲ್ಲೇ ಬಾಜುಕನ ವಾಲ್ಮೀಕಿ ಗ್ರೌಂಡ್ ಇತ್ತು. ಸೊ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲ ನಡೆದಿದ್ವಿ ಅಲ್ಲೇ ಲಾಸ್ಟ್ ಟೈಮ್. ಸೊ ಅಲ್ಲಿ ಹೋಗಿ ಕುಂತೀವಿ. Eternity later. ಬೆಳಕೊಂದು ಹಸಿರಿಗೆ ಬಂದು ಬೆಳಗಿದ ಮರಿಯ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ರಾಯಲ್ ಸ್ಟಾರ್ ವಿನಯ್ ರಾಜ್ಕುಮಾರ್ ಸರ್ ಅವರಿಗೆ ಚಪ್ಪಾಳೆ ಮುಖೇನ ನಾವು ಸ್ವಾಗತ ಮಾಡ್ಕೊಂಡ. ಎಲ್ಲರೂ ಕೆಳಗಡೆ ಕುತ್ಕೊಳ್ಳಿ, ದಯವಿಟ್ಟು ಕೆಳಗಡೆ ಕುತ್ಕೊಂಡ್ಬಿಡಿ. ನಮ್ಮೊಂದಿಗೆ ಇನ್ನಷ್ಟು ಟೈಮ್ ಅವರು ಇರ್ತಾರೆ. ಆದ ಕಾರಣ ತಾವೆಲ್ಲರೂ ಕುತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು, ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದಿಂದ ಇವತ್ತು ಗೋಕಾಕಲ್ಲಿ ರಾಜಾಡ್ತಾ ಇದ್ದಾರೆ. ಅವರನ್ನ ನಮಸ್ಕಾರ. ಮೊದಲಿಗೆ ನಿಮ್ನೆಲ್ಲ ನೋಡಿ ತುಂಬಾ 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 ಖುಷಿ ಆಗ್ತಿದೆ. ವೇದಿಕೆ ಮೇಲಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತೆ ನನ್ನ ಕುಟುಂಬದ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ.
ಬಂದಿದ್ದು ನಮ್ಮ ಅಮ್ಮ ಹೇಳಿದ್ರು, ನಮ್ಮ ತಾತನ ಜೊತೆ ನಾನು ಬಂದಿದ್ದಂತೆ. ನಾನು ಅವಾಗ 1 ವರ್ಷದ ಹುಡುಗ. ಸೊ ಆಗಿಂದ ಇವಾಗವರೆಗೂ ಗೋಕಾಕ್ 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 ಅಂತ ಎಲ್ಲ ಕಡೆ ಕೇಳ್ತಾ ಇದೀನಿ. ಕೊನೆಗೂ ಇವತ್ತು ಇಲ್ಲಿ ಬಂದು ತುಂಬಾ 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 ಖುಷಿ ಆಯ್ತು. ಆಮೇಲೆ ನಿಮ್ಮ ಕಣ್ಗಳಲ್ಲಿ ನಿಮ್ಮ ಬಾಸ್ 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 ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತೇವಿ. ನಮ್ಮ ರೈಡರ್ ಪ್ರಕಾಶ್ ಹೆವಿ ಹೊಡ್ಯಾಕತ್ತೀವಿ. ಫುಲ್ ರಶ್ ಇತ್ತು, ಇದಿತ್ತು. ನಾವು ಸರಿಯಾಗಿ ನೋಡಕ್ಕಾಗಲಿಲ್ಲ, ಇದು ಮಾಡೋಕ್ಕಾಗಲಿಲ್ಲ. ಈಗ ಅಲ್ಲಿ ಅಂಗಡಿಗೆ ಹೋಗ್ತೇವೆ, ಊರಿಗೆ ಹೋಗಿ ಮತ್ತೆ ಡ್ರೆಸ್ ಗಿಸ್ ಚೇಂಜ್ ಮಾಡಿ ಊಟ ಗಿಟ ಮಾಡಿ ಮಕ್ಕೋತೀವಿ. ಬಟ್ ಇನ್ನೂ ಫಂಕ್ಷನ್ ಇತ್ತು, ನಾವೇನು ಮಾಡಲಿಲ್ಲ. ಊಟದ್ದೆಲ್ಲ ವ್ಯವಸ್ಥೆ ಇತ್ತು, ಬಟ್ ಊಟಕ್ಕೆ ಭಾಳ ರಶ್ ಇತ್ತು. ಹಿಂಗಾಗಿ ನಾವೇನು ಊಟ ಮಾಡಿಲ್ಲ, ಊರಿಗೆ ಹೋಗಿ ಸಿಗ್ತೇನೆ. 12 seconds later. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ ಬಂದವ್ರಿ ಮನೆ ಕಡೆ. ಮನೆಗೆ ಬಂದವ್ರ ಈಗೆಲ್ಲ ಮನೆಗೆ ಹೋಗಿ ಜಸ್ಟ್ ಅರಿವಿಗಿರ್ಬೇಕಾದ ರೆಡಿ ಆಗಿ ಬಂದ್ವಿ. ಬಂದು ಇಲ್ಲೇ ಅಂಗಡ್ಯಾಗ ಕುಂತೇವಿ ಅಟ್ರು ಕೂಡ. ಫಂಕ್ಷನ್ ಅಂತ್ರಿ ಮಸ್ತ್ ಆತ, ಚಲೋ ಆತ. ಬಂದ್ರೆ ಒಂದು ಅರ್ಧ ತಾಸು ನಿಂತ್ರ ಅಷ್ಟ. ವಿನಯ್ ರಾಜ್ಕುಮಾರ್ ಅವರ ಬಂದ ಮುಗಿಸ್ಕೊಂಡ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬಿಟ್ರ. ಅವ್ರು ಹೋದ ತಕ್ಷಣ ನಾವು ನಿಲ್ಲಿಲ್ಲ ಅಲ್ಲೇ ಬಂದ್ಬಿಟ್ವಿ. ಮತ್ತು ಊಟದ್ದೆಲ್ಲ ವ್ಯವಸ್ಥೆ ಇರುತ್ತೆ, ಬಟ್ ಊಟಕ್ಕೆಲ್ಲ ಭಾಳ ಲೈನ್ ಇತ್ತು. ನಮಗೆಲ್ಲ ತಿನ್ನೋದು ಪೇಷನ್ಸ್ ಇರಲಿಲ್ಲ, ಮತ್ತು ಕತ್ಲು ಭಾಳ ಆಗಿತ್ತು, ಲೇಟ್ ಆಗ್ತಿತ್ತು ಅಂತೇಳಿ ಜಲ್ದಿ ಬಂದುಬಿಟ್ವಿ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಚಾನಲ್ಗೆ. ನಿಮ್ಮ ದೋಸ್ತರ ಜೊತೆ ಶೇರ್ ಮಾಡ್ಕೊರಿ. ಮತ್ತು ಇಂಥ ಬ್ಲಾಗ್ಗಳ ಮುಂದೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ ಆಗಿದೆ.